ಇವತ್ತು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ಜನ್ಮೋತ್ಸವ 2ನೇ ವರ್ಷದ ಅವರ ಮರಣೋತ್ತರ ಜನ್ಮೋತ್ಸವವನ್ನು ಈ ಒಂದು ಪುಣ್ಯಭೂಮಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಸರ್ಕಾರಕ್ಕೆ ನಾನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡೋದೊಂದೇ, ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈಗಲಾದರೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈಗಲಾದರೂ ಕೂಡ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು, ಯಾಕಂದರೆ ಅವರು ಬರೀ ಕಲಾವಿದರು ಅಂತಲ್ಲ, ಇಲ್ಲಿ ಎಷ್ಟೋ ಜನಕ್ಕೆ ಬಡಬಗರಿಗೆ ಸಹಾಯ ಆಗೋವಂಥದ್ದು ಸಹಕಾರವನ್ನು ಮಾಡಿದ್ದಾರೆ. ವಿಶೇಷವಾಗಿ ಸಹ ಕಲಾವಿದರಿಗೆ ಇವತ್ತು ಕೂಡ ತಿಂಗಳಿಗೆ ಮಾಸಾಶನವನ್ನು ಏನಾದರೂ ಕೊಡ್ತಾಯಿದ್ರೆ, ಯಾರಾದರೂ ಅಂಥ ಕಲಾವಿದರು ಇದ್ದರೆ ಇವತ್ತು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ಹೆಸರಿನಲ್ಲಿ ಮುಂಚೆಯಿಂದನೂ ಕೂಡ ಪ್ರಾಮಾಣಿಕವಾಗಿ ನೀಡ್ತಾ ಬಂದಿರ್ತದ್ದು ವಿನೋದ್ ರಾಜ್ ಅವರು. ನಾವು ಅವರ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಹೊಗಳಲೇಬೇಕಾಗಿದೆ. ದಯಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. 8 ಕೋಟಿ ಕನ್ನಡಿಗರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವ್ರಿಗೆ ಘೋಷಣೆಯನ್ನು ಮಾಡಿ, ಬರೀ ಕಲಾವಿದರು ಅಂತಲ್ಲ, ಅದಕ್ಕೆ ಹೇಳ್ತಾ ಇರೋದು ಸಮಾಜಮುಖಿ ಕೆಲಸದಲ್ಲಿ ಲೀಲಾವತಿ ಅಮ್ಮನವರು ಸಮಾಜದಲ್ಲಿ ತಮ್ಮ ಮಗನನ್ನು ಬೆಳೆಸಿರುವ ರೀತಿಯೂ ಕೂಡ ನೀವು ನೋಡಿರ್ಬೋದು. ಯಾವ ರೀತಿ ಬದುಕನ್ನು ಸಾಧಿಸಬೇಕು, ಯಾವ ರೀತಿ ಬದುಕನ್ನು ಕರ್ನಾಟಕದ ಜನತೆ ಮುಂದೆ ನಡ್ಕೋಬೇಕು ಅಂತೇಳಿ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ನಮ್ಮ ಜೊತೇಲಿ ಇಲ್ಲದೇ ಹೋದರೂ ಕೂಡ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾವು ಅವ್ರ ರೀತಿಯಲ್ಲೇ ನಡಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೀವಿ. ನಾವು ಕೂಡ ಬೆಂಗಳೂರಿಂದ ಕನ್ನಡಿಗರ ರಕ್ಷಣಾ ವೇದಿಕೆಯ ಎಲ್ಲ ಮಹಿಳಾ ಕಾರ್ಯಕರ್ತರ ಜೊತೆ, ಪದಾಧಿಕಾರಿಗಳ ಜೊತೆ ಬಂದಿದ್ದೀವಿ. ಇವತ್ತು ಅವರ ಜನ್ಮೋತ್ಸವದ ದಿನ ನಾವು ಕೂಡ ವಿಶೇಷವಾಗಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನಾವು ಕೂಡ ಇವತ್ತು ಅವರ ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ. ಪೂಜೆ ಮಾಡೋದರ ಮುಖಾಂತರ ಅವ್ರನ್ನ ನೆನೆಸ್ಕೊಂಡು ಈ ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಕಾರ್ಯಗಳು ಇವತ್ತಿನ ದಿನ ಈ ಭಾಗದ ಸೊಂಡೆಕೊಪ್ಪ ಭಾಗದ ಜನಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೆತನ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ವಿನೋದ್ ರಾಜ್ ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಅವ್ರನ್ನೂ ಕೂಡ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ 8 ಕೋಟಿ ಕನ್ನಡಿಗರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ಜನ್ಮೋತ್ಸವ, ಅದರಿಂದ ನಾವು ವಿಶೇಷ ರೀತಿಯಲ್ಲಿ ಯಾವುದಾದ್ರೂ ಒಂದು ವಿಶೇಷದ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತೇಳಿ ನಾವು ಕೂಡ ಎಲ್ಲ ಬೆಂಗಳೂರಿಂದ ಬಂದಿದ್ದೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ತೆ. ನಿಮ್ಮ ಹೆಸರು ಸರ್? ಕನ್ನಡ ಪ್ರಕಾಶ್ ಅಂತ, ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು.